Very important 2 marks 3 marks question about matrix. prove that every square matrix every square matrix has unique inverse. Okay, prove that every square matrix has unique inverse. Proof for solution. ಈಗ ಪ್ರೂವ್ ದಟ್ ಎವರಿ ಸ್ಕ್ವೇರ್ ಮೆಟ್ರಿಕ್ಸ್ ಹ್ಯಾಸ್ ಯುನಿಕ್ ಇನ್ವರ್ಸ್ ಅಂದರೆ ಒಂದು ಮೆಟ್ರಿಕ್ಸ್ಗೆ ಒಂದೇ ಇನ್ವರ್ಸ್ ಇರುತ್ತೆ, ಒಂದು ಮೆಟ್ರಿಕ್ಸ್ಗೆ ಎರಡು ಇನ್ವರ್ಸ್ ಇರಲ್ಲ. ಈಗ ನಾವು ಪ್ರೂವ್ ಮಾಡಬೇಕಾದ್ರೆ ಒಂದು ಮೆಟ್ರಿಕ್ಸ್ ಎರಡು ಇನ್ವರ್ಸ್ ಇದೆ ಅಂತ ತಗೊಂಡು ಆ ಎರಡು ಮೆಟ್ರಿಕ್ಸನ್ನು ನಾವು ಈಕ್ವಲ್ ಅಂತ ಶೋ ಮಾಡಿದರೆ ದಟ್ ಇಂಡಿಕೇಟ್ಸ್ ಎ ಮೆಟ್ರಿಕ್ಸ್ ಸ್ಕ್ವೇರ್ ಮೆಟ್ರಿಕ್ಸ್ ಹ್ಯಾಸ್ ಯುನಿಕ್. ಓಕೆ, ಲೆಟ್ ಮೆಟ್ರಿಕ್ಸ್ ನೇಮ್ ಏನು ಬೇಕು ತೊಂಬೋದು. ಲೆಟ್ ಬಿ ಮೆಟ್ರಿಕ್ಸ್ ಆ್ಯಂಡ್ ಸಿ ಮೆಟ್ರಿಕ್ಸ್ ಆರ್ ಇನ್ವರ್ಸ್ ಆಫ್ ಎ. ಬಿ ಈಸ್ ದ ಇನ್ವರ್ಸ್ ಆಫ್ ಎ ಆ್ಯಂಡ್ ಸಿ ಈಸ್ ಆಲ್ಸೋ ಇನ್ವರ್ಸ್ ಆಫ್ ಎ ಅಂತ ತೊಗೊಂಡಿದ್ದೇನೆ. ಬಿ ಈಸ್ ದ ಇನ್ವರ್ಸ್ ಆಫ್ ಎ, ಸಿ ಈಸ್ ಆಲ್ಸೋ ಇನ್ವರ್ಸ್ ಆಫ್ ಎ ಅಂತ ತೊಗೊಂಡಿದ್ದೇನೆ. ನಾವು ಪ್ರೂವ್ ಮಾಡಬೇಕಾಗಿರೋದೇನು, ಒಂದು ಮೆಟ್ರಿಕ್ಸ್ಗೆ ಒಂದೇ ಇನ್ವರ್ಸ್ ಇರುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಈಗ ನಾವೇನು ಪ್ರೂವ್ ಮಾಡಬೇಕು ಅಂತ ಮೊದಲೇ ಗೊತ್ತಿರಲಿ. ಬಿ ಮತ್ತು ಸಿ ಎರಡೂ ಎ ಮೆಟ್ರಿಕ್ಸ್ಗೆ ಇನ್ವರ್ಸ್ ಇದೆ ಅಂತ ನಾವು ತೊಗೊಂಡಿದ್ದೀನಿ ಅಂದರೆ ಯುನಿಕ್ ಅಂತ ಶೋ ಮಾಡಬೇಕಂದ್ರೆ ಬಿ ಈಸ್ ಈಕ್ವಲ್ ಟು ಸಿ ಅಂತ ಪ್ರೂವ್ ಮಾಡಿದರೆ ದಟ್ ಇಂಡಿಕೇಟ್ಸ್ ಇನ್ವರ್ಸ್ ಆಫ್ ಎ ಮೆಟ್ರಿಕ್ಸ್ ಈಸ್ ಯುನಿಕ್. ಓಕೆ, ನಾವು ಎ ಇಂಟು ಬಿ ಈಸ್ ಈಕ್ವಲ್ ಟು ಐಡೆಂಟಿಟಿ. ಇಲ್ಲಿ ನಾವು ಸ್ಕ್ವೇರ್ ಮೆಟ್ರಿಕ್ಸ್ ಅಂತ ತೊಗೊಂಡಿರೋದ್ರಿಂದ ಐಡೆಂಟಿಟಿ ಮೆಟ್ರಿಕ್ಸ್ ಆಫ್ ಆರ್ಡರ್ ಎನ್ ಅಂತ ಬರೀ ಎನ್ ಕ್ರಾಸ್ ಎನ್ ಸ್ಕ್ವೇರ್ ಮೆಟ್ರಿಕ್ಸ್. ಎ ಬಿ ಈಸ್ ಈಕ್ವಲ್ ಟು ಐ ಎನ್, ಎ ಸಿ ಈಸ್ ಆಲ್ಸೋ ಐ ಎನ್. ಐ ಅಂದರೆ ಐಡೆಂಟಿ ಮೆಟ್ರಿಕ್ಸ್ ಆಫ್ ಆರ್ಡರ್ ಎನ್ ಕ್ರಾಸ್ ಎನ್. ಎನ್ ಕ್ರಾಸ್ ಎನ್ ಅಂದರೆ ಸ್ಕ್ವೇರ್ ಮೆಟ್ರಿಕ್ಸ್. ಇದು ಕಾಲ್ ಇಟ್ ಆಸ್ 1, ಕಾಲ್ ಇಟ್ ಆಸ್ 2. Okay, now 1 minus 2, this is called it as 1, this is called it as 2. 1 minus 2, AB minus AC, left AB, left AC, AB minus AC is equal to IN minus IN is nothing but 0 matrix of order n. AB minus AC, 1 minus 2, AB minus AC is equal to 0 matrix or null matrix or void matrix. A is common. A times of B minus C is equal to 0. Now post multiplied by B matrix or pre BA times of B minus C is equal to B into 0n. BA, AB is equal to identity, BA is also identity of order n times of B minus C is equal to B into 0, 0. We know that identity into A is always equal to A. Identity into B minus C is nothing but B minus C is equal to 0. Hence B minus C right side ಹೋದರೆ C. It means every square matrix has unique inverse. Every square matrix has unique inverse. Okay, very important.